ಏನು ಬೇಕು ನಿನ್ಗೆ ಆರ್ಡ್ರ್ ಮಾಡ್ಕೋ. ಹಾಂ ಸಾಕು ನನಗೆ ತಿಂಡಿ ತಿಂದಿದೆ. ಏನು ನೀವು ಎಲ್ಲೋದ್ರೂ ಇಷ್ಟೊಂದು ಸಿಂಪಲಾಗಿ ಬರ್ತೀರಾ? ರೆಡಿ ಆಗ್ಬಿಟ್ಟು ಬರ್ಬೇಕು ತಾನೆ. ಮನೇಲಿ ಏನಂತ ಹೇಳೋದು, ಎಲ್ಗೋಯ್ತಿದ್ಯಾ ಅಂದರೆ ಅದಕ್ಕೋಸ್ಕರ. ನೀವು ಈಗಲೇ ಭಯಪಟ್ರೆ ನಾನು ಇಷ್ಟಪಟ್ಟಿನಿ ಅಂತ ಹೆಂಗೆ ಹೇಳೋದು ನೀವು ಧೈರ್ಯ ತಂದ್ಕೊಂಡು? ನೋಡು, ಅದ್ರ ಬಗ್ಗೆ ನಾನು ತಲೆ ಕೆಡಿಸ್ಕೊಬೇಡ ನೀನು. ನನಗೆ ಗೊತ್ತಿಲ್ವಾ ನಾನು ಇಷ್ಟೊಂದು ಇಷ್ಟಪಟ್ಟು ನಿನ್ನ ಕೈ ಕೊಡ್ತೀನಿ ನಾನು. ಮತ್ತೆ ಈಗ ನೋಡಿದ್ರೆ ನಿಮ್ಮನೆ ಹುಡುಗಿ ನೋಡ್ಕೊಂಡು ಕೂತವ್ರೆ, ನೀವೇನು ಮಾಡಂಗಿದ್ದದ್ದು ಈಗ? ನೋಡು, ಅವ್ರ ಬಾಯಲ್ಲ ಈ ಹುಡುಗಿ ಬೇಡ ಅಂತ ಅನ್ನಿಸ್ತೀನಿ ನಾನು. ಆ ಜವಾಬ್ದಾರಿ ನಂದು, ಸರಿಯಾ? ನೀನೇನು ತಲೆ ಕೆಡಿಸ್ಕೊಬೇಡ ನೀನು. ಹಾಂ ಸರಿ ಆಯಿತು. ನೀನು ಪಡ್ಕೊಳ್ಳೋಕ್ಕೋಸ್ಕರ ಏನು ಬೇಕಾದ್ರೆ ಕಷ್ಟಪಡ್ತೀನಿ ನಾನು. ನಿಜವಾಗ್ಲೂ ನೀನು ನೋಡಿದಷ್ಟು ನನಗೆ ಎಷ್ಟು ಪ್ರೀತಿ ಉಟ್ಬಿಡ್ತು ಗೊತ್ತಾ? ಏನೋ 7 ಜನ್ಮದ ಋಣಾನು ಬಂದವೇನೋ ಅನ್ಸ್ಬಿಡ್ತು. ಅದಕ್ಕೋಸ್ಕರನೇ ನನಗೆ ಇಷ್ಟೆಲ್ಲ ಸಮಸ್ಯೆ ಇದ್ರೂ ನಿನ್ನೆ ಮದುವೆ ಬೇಕು ಅಂತಿರೋದು ನಾನು. ಇಲ್ದ ಹೋಗಿದ್ರೆ ನಮ್ಮ ಅಪ್ಪ ಅಮ್ಮ ತೋರಿರೋ ಹುಡುಗಿ ಮದುವೆ ಆಗ್ತಿರ್ಲಿಲ್ಲ ನಾನು. ನಿಜವಾಗ್ಲೂ ನಿನ್ನ ನೋಡ್ಬಿಟ್ಟು ನನಗೆ ಅಷ್ಟೇ ಇಷ್ಟ ಆಗ್ಬಿಟ್ಟೆ. ಅಯ್ಯೋ ಅಷ್ಟು ಚೆನ್ನಾಗಿದ್ದೀನಾ? ನೋಡು, ಅಂದ ಚಂದ ಮುಖದಲ್ಲಿರಲ್ಲ, ಮನಸ್ಸಲ್ಲಿರೋದು. ನಿಜವಾಗ್ಲೂ ನಿನ್ನ ಮನಸ್ಸು ತುಂಬ ಚೆನ್ನಾಗೈತೆ, ಅದೇ ನನಗಿಷ್ಟ. ನೋಡು, ನಿಮ್ಮ ಅಪ್ಪ ಅಮ್ಮನ ಗೊತ್ತು ತಾನೇ? ನಮ್ಮ ಅಮ್ಮನ ಗೊತ್ತಿಲ್ಲ, ನಮ್ಮ ಅಪ್ಪನ ಗೊತ್ತು. ಹಂಗೂ ಬೇಡ, ಇವತ್ತಿನ ಕಾಲದಲ್ಲಿ ಹುಡುಗರು ನಂಬಕ್ಕಾಗಿಲ್ಲ ಅಂತಿತ್ತು. ಅದು ನಾನು ಅವನ ಅಂಥವನ್ನೆಲ್ಲ ಪ್ರಮೋದ ತುಂಬ ಒಳ್ಳೆ ಹುಡುಗ ಅಂತ ಹೇಳ್ಬಿಟ್ಟು ಬಂದೀನಿ. ನೋಡು, ಈ ನಂಬಿಕೆ ಇಟ್ಟಿದ್ದಿಲ್ಲ, ಇದನ್ನ ಯಾವಾಗಲೂ ಉಳಿಸ್ಕೊತೀನಿ ನಾನು. ಆದಷ್ಟು ಬಿರ್ನೆಯ ಮದುವೆ ನಿಮ್ಮ ಅಪ್ಪ ಅಮ್ಮ ನೋಡಿರೋ ಹುಡುಗಿನ ಮದುವೆ ಸ್ಟಾಪ್ ಮಾಡಿಬಿಟ್ಟು ನಮ್ಮ ಮದುವೆ ಬೇಗ ಆಗಬೇಕು. ಇಲ್ದಾರೆ ಬೇರೆ ಕಡೆ ಎಲ್ಲಾರೆ ಹುಡುಗರು ಬಂದ್ಬಿಟ್ಟು ನಮ್ಮ ಅಪ್ಪನೂ ಹೇಳೋಕ್ಕಾಗಿಲ್ಲ. ಚೆನ್ನಾಗಿರೋದು ಬಂದರೆ ಮುನ್ಸ್ ಬದಲಾಯಿಸ್ಕೊಬಿಡ್ತಾರೆ. ನೋಡು, ನೀನೇನು ತಲೆ ಕೆಡಿಸ್ಕೊಬೇಡ ಆಯಿತಾ? ನಾನು ಇದ್ದೀನಿ ಅಲ್ವಾ, ಯಾಕೆ ಟೆನ್ಷನ್ ಮಾಡ್ಕೊಂಡಿಯಾ? ತಲೆನೇ ಕೆಡ್ಸ್ಕೊಳಕ್ಕೆ ಹೋಗ್ಬೇಡ ನೀನು, ಆರಾಮಾಗಿರು. ನೀನು ಟೆನ್ಷನಲ್ಲಿ ಇದ್ದಿಲ್ಲ, ಅದಕ್ಕೋಸ್ಕರ ನನಗೆ ಯಾವ ಬಟ್ಟೆ ಹಾಕಬೇಕು ಅಂತ ಅನಿಸ್ತಿದ್ದ. ಇದ್ದಕ್ಕಿದ್ದಂಗೆ ನೀನು ನೋಡಂಗಾಗ್ಬಿಡ್ತು ನನಗೆ, ಅದಕ್ಕೆ ಓಡ್ಬಂದ್ಬಿಟ್ಟೆ. ನಿಜವಾಗ್ಲೂ ನೀನು ಇಷ್ಟೊಂದು ಇಷ್ಟಪಡ್ತೀಯ ಅಂತ ಅಂದ್ಕೊಂಡಿರಲಿಲ್ಲ ನಾನು. ನಿಜವಾಗ್ಲೂ ನಾನು ನಿನಗಿಂತ ಹೆಚ್ಚಾಗಿ ಇಷ್ಟಪಡ್ತಾ ಇದ್ದೀನಿ. ಯಾವುದೇ ಕಾರಣಕ್ಕೂ ನನಗೆ ಮೋಸ ಮಾಡಬೇಡ. ಇಲ್ಲ ಇಲ್ಲ, ಯಾವುದೇ ಕಾರಣಕ್ಕೂ ಮೋಸ ಮಾಡೋಕ್ಕಿಲ್ಲ ಆಯಿತಾ? ನೀನೇನು ತಲೆ ಕೆಡಿಸ್ಕೊಬೇಡ. ಸರಿ ಆಯಿತು. ಇವಾಗ ಒಂಥರ ಧೈರ್ಯ ಬಂತು, ನನಗೆ ಒಂಥರ ಟೆನ್ಷನ್ ಆದಂಗೆ ಆಗೋಗಿತ್ತು. ನೋಡು, ಎಲ್ಲದಕ್ಕೂ ಟೆನ್ಷನ್ ಮಾಡ್ಕೊಬೇಡ ನೀನು. ಯಾವುದೊಂದಕ್ಕೂ ಟೆನ್ಷನ್ ಮಾಡ್ಕೊಂಡ್ರೆ ಹೇಗೆ ಹೇಳು? ಆರಾಮಾಗಿರ್ಬೇಕಲ್ವಾ, ಧೈರ್ಯ ತಗೊಂಡು. ಏನು ಧೈರ್ಯ ತಗೊಳ್ಳೋದು ಏನೋ ಒಂದು ಗೊತ್ತಾಯ್ತಿಲ್ಲ ನನಗೆ. ನಿಜವಾಗ್ಲೂ ಒಂದೊಂದ್ಸಲ ಅಷ್ಟೇ ಬೇಜಾರಾಗೋಯ್ತದೆ. ಎಲ್ಲಿ ನೀನು ನಿಂದ ನಾನು ಕಳ್ಕೊಬಿಡ್ತೀನೇನೋ ಅಂತ ಭಯ ಆಯ್ತದೆ. ನೋಡು, ಬೇಜಾರು ಮಾಡ್ಕೊಬೇಡ ನೀನು. ನಾನಿದ್ದೀನಿ ನಿನ್ನ ಜೊತೆ, ಲೈಫ್ ಲಾಂಗ್ ನಿನ್ನ ಜೊತೆನೇ ಇರ್ತೀನಿ. ಥ್ಯಾಂಕ್ಸ್. ಓಹ್ ಏನಪ್ಪ, ಏನು ರಾಜನ ಮಗನೇ? ಓಹ್ ಗೋವಿಂದಯ್ಯ. ಏನಪ್ಪ, ಯಾಕೆ ಭಯಪಟ್ಟಿಯೇ? ನಾನು ನಿಮ್ಮ ಅಪ್ಪನಿಗೆ ಹೇಳಕ್ಕಿಲ್ಲ, ಸುಮ್ಮನಿರೋ. ಗೋವಿಂದಯ್ಯ, ನೀವೇನಿಲ್ಲಿ? ಅಯ್ಯೋ ಏನು ಮಾಡೋದಪ್ಪ, ಸಿಟಿಗೆ ಬಂದಿದ್ನಾ, ಯಾಕೋ ಹೊಟ್ಟೆ ಹಸ್ತಿತ್ತು. ತಡೆ ಒಂಚೂರು ಊಟ ಮಾಡ್ಕೊಂಡು ಹೋಗೋದ ಅನ್ಕ ಬಂದೆ ಕಣಪ್ಪ. ನೀನು ನೋಡಿದ್ನಲ್ಲ ನಿಮ್ಮಿಬ್ಬರನ್ನೂ. ಅಯ್ಯೋ ಗೋವಿಂದತ್ತ, ನೋಡಿ ಈ ವಿಷಯ ನಮ್ಮ ಅಪ್ಪ ಅಮ್ಮನಿಗೆ ಗೊತ್ತಿಲ್ಲ, ಹೇಳ್ಬೇಡಿ ನೀವು. ಅಯ್ಯೋ ಕಂದ, ನಾನು ಯಾಕವ ಹೇಳನೆ? ನೋಡು, ಒಂದಲ್ಲ ಒಂದು ದಿವಸ ನಾನು ಎಷ್ಟಿಯ ಪ್ರೀತಿಸ್ಬಿಟ್ಟೆ ಮದುವೆ ಆಗಿದ್ದು. ಇಬ್ಬರು ಒಬ್ರಿಗೊಬ್ರ ಭಾಳ ಪ್ರೀತಿಸ್ತೀವಿ ನಾವು, ಆಯಿತಾ? ಹಂಗೆ ನೀವು ಪ್ರೀತಿಸ್ತಾ ಇದ್ದೀರಿ, ಪ್ರೀತಿಸಿ. ಏನಂತೆ ತಲೆ ಕೆಡಿಸ್ಕೋಬೇಕು? ನೋಡು, ಅವನು ಯಾರೇ ಮದುವೆ ಆಗಲಿ, ನೀನು ಮಾತ್ರ ಪ್ರೀತಿಸೋದು ಮಾತ್ರ ಬಿಡ್ಬೇಡ ನೀನು, ಪ್ರೀತಿಸು. ಇದನ್ ಗೋವಿಂದ ಹಿಂಗಂತೀಯ? ಅವನು ನನ್ನ ಮದುವೆ ಐತಿ ಅಂತ ಒಪ್ಕೊಂಡವನು. ಏನಪ್ಪ ಪ್ರಮೋದ, ಏನು ಹೇಳ್ತಾ ಇದ್ದಾಳೆ ಇವಳು? ಹೌದು ಗೋವಿಂದಯ್ಯ, ನಾನು ಇವಳೇ ಪ್ರಾಣಕ್ಕಿಂತ ಹೆಚ್ಚಾಗಿ ಇಷ್ಟಪಡ್ತೇವೆ. ಮದುವೆ ಅಂತ ಆದರೆ ಇವಳನ್ನೇ ನಾನು ಆಗೋದು. ಆಗು ಬೇಡ ಅಂತ ಹೇಳೋದ್ನ ನಾನು ಅತ್ತೆ ತಾನೇ ಹೇಳ್ತಾ ಇರೋದು. ನಿಮ್ಮ ಮದುವೆಗೆ ಏನು ಬೇಕು ಸಪೋರ್ಟು ನಾನು ಮಾಡ್ತೀನಿ ಕಣೋ. ಅದೇ ಗೋವಿಂದಯ್ಯ, ಈಗ ಹಂಗಾರು ಮಾಡಿ ನಮ್ಮ ಅಪ್ಪ ಅಮ್ಮ ಒಪ್ಕೊಬಿಟ್ರೆ ಅಷ್ಟೇ ಸಾಕು. ಅಲ್ಲಿ ಬೇರೆ ಹುಡುಗಿ ನೋಡ್ಕೊಂಡ್ಬಿಟ್ಟು ಏನು ಅಪ್ಪ ಹಾಕಿದ ಅಲ್ಲದ ಮರ ಅಂದ್ಕೊಂಡು ಇನ್ನು ಯಾವ ಸೀಮಿಗೆ ಹುಡುಗಿ ಅಂದ್ಕೊಂಡು ಅವಳನ್ನೇ ಇಟ್ಕೊಂಡು ಕೂತವ್ರೆ. ಆದ್ರೆ ನೀನು ಅಲ್ಲಾಗು ಅಲ್ಗಾಗುವಂತವ ದಬಾಯಿಸಿ ಹೇಳ್ಬೇಕು ಕಣ ನೀನು, ದಬಾಯಿಸಿ ಹೇಳ್ಬೇಕು ನೀನು. ನನಗೆ ಇಷ್ಟ ಇಲ್ಲ, ನಾನು ಆಯ್ಕಿಲ್ಲ ಅಂತ ಹಿಂಗೆ ಭಯಪಟ್ಟರೆ ಭಾಳ ಕಷ್ಟ ಕಣ ಮುಂದೆ ಜೀವನದಲ್ಲಿ. ಭಯ ಪಡಕ್ಕೆ ಹೋಗ್ಬೇಡ್ದು, ಧೈರ್ಯವಾಗಿ ಹೇಳು ನನಗೆ ಇಷ್ಟ ಇಲ್ಲ ಅಂತವ. ಅದಕ್ಕೇನಂತೆ ಏನು ಎದುರ್ಕ ನಿನಗೆ? ಹಂಗಲ್ಲ, ನಮ್ಮ ಅಪ್ಪ ಅಮ್ಮ ನನ್ನ ಬಗ್ಗೆ ತಪ್ಪು ತಿಳ್ಕೊತಾರೆ ನಾನು ಅಂತ. ಅವ್ರು ತಪ್ಪು ತಿಳ್ಕೊತಾರೆ, ಇವ್ರು ತಪ್ಪು ತಿಳ್ಕೊತಾರೆ ಅಂದ್ಕೊಂಡು ಮದುವೆ ಆಗ್ಬಿಟ್ರೆ, ಮದುವೆ ಆದ್ಮೇಲೆ ಏನಪ್ಪ ಮಾಡಿಯೇ? ನರ್ಕ ಅನ್ಬಿಸ್ಕೊಂಡು ಕೂತ್ಕೊಂಡಿಯ ನೀನು? ನೋಡಪ್ಪ ಪ್ರಮೋದ, ಹೇಳ್ತೀನಿ ಕೇಳು. ಯಾವತ್ತೂ ನಾವು ಎಷ್ಟು ಭಯ ಪಡ್ತೀವೋ ಅಷ್ಟೇ ಭಯ ಪಡಿಸ್ತಾರೆ. ತಿರುಗಿ ಬಿಡಬೇಕು ನೀನು ಸಣ್ಣವನ. ಡೈಲಿ ಮನೇಲಿ ಜಗಳ ಮಾಡು, ಒಂದೊಂಚೂರು ಎಣ್ಣೆ ಹಾಕೋ. ಅಯ್ಯೋ, ಕುಡಿಯೋ ಅಭ್ಯಾಸ ಎಲ್ಲ ಇಲ್ಲ ನನಗೆ. ಕಲ್ತ್ಕೋಬೇಕು, ಒಂದೊಂಚೂರು ಕುಡಿಯೋದು ಕಲಿಬೇಕು ಕಣ. ಗಂಡಸು ಅಂದಮೇಲೆ ಒಂಚೂರು ಕುಡಿಯೋದು ಗಿಡಿಯೋದು ಇರಬೇಕಲ್ವಾ? ಇಲ್ಲ ಇಲ್ಲ, ನನಗೂ ಅಥವಾ ಆಗ್ಬರೋದಿಲ್ಲ. ಅಯ್ಯೋ ಗೋವಿಂದಯ್ಯ, ಇದೇನು ಹಿಂಗೆ ಹೇಳ್ಕೊಡ್ತೀರಿ? ಅವ್ನು ಕುಡಿಯೋಕಿಲ್ಲ ಅಂದ್ರೆ ಟೆನ್ಷನ್ ಅಂದ್ರೆ ಅಕ್ಕಂಗಂದೆ ಕಣವ. ಏನಾರ ಅಲ್ಲಿ ಪ್ರಮೋದು, ನೀನು ಕುಡಿಯೋದೆಲ್ಲ ಕಲಿಬೇಡ ನೀನು. ನೋಡು, ನಾ ಸುಮ್ಮನಂಗಂದ್ರೆ ನೋಡು ನಿನ್ನ ಎಷ್ಟು ನಿನ್ನ ಮೇಲೆ ಎಷ್ಟು ಕಾಳಜಿ ಅಂತ. ನಿಜವಾಗ್ಲೂ ಒಪ್ತೆ ಬಿಡು, ಇದು ಸ್ವರ್ಗದಲ್ಲೇ ನಿಶ್ಚಯ ಆಗಿರೋದು ನಿಮ್ಮ ಮದುವೆ. ಓಹ್ ಹಂಗಂದಿರಾ? ಇನ್ನೇನೇ ಹಂಗೆ ಮತ್ತೆ, ಇದು ಸ್ವರ್ಗದಲ್ಲಿ ನಿಶ್ಚಯ ಆಗಿರೋ ಮದುವೆನೇ. ಸರಿ ಸರಿ ಗೋವಿಂದಯ್ಯ, ಏನಾರು ಒಂದು ಸಹಾಯ ಬೇಕು ಅಂತ ನೀನು ಕೇಳ್ತೀನಿ, ನೀನು ಸಹಾಯ ಮಾಡ್ತೀಯಲ್ವಾ? ಬಾರೋ ಮರೆಯ, ನೀನೇನು ಬೇರೆಯವನ, ಇವಳೇನು ಬೇರೆಯವಳ? ನೋಡು, ಈ ಗೋವಿಂದಯ್ಯ ನಮ್ದವ್ರ ಕೈಯ ಯಾವತ್ತೂ ಬಿಟ್ಟಿಲ್ಲ, ಇಲ್ಲಿ ತನಕ ಬಿಟ್ಟು ಇಲ್ಲ, ಮುಂದಿಗೆ ಬಿಡೋಕ್ಕೂ ಇಲ್ಲ. ಅರ್ಥ ಆಯ್ತಾ? ತಲೆಗೆ ಎಸ್ಕೊಬೇಡ ನೀನು, ನೆಮ್ಮದೇ ಇರು ನೀನು. ಯಾಕೆ ಟೆನ್ಷನ್ ಮಾಡ್ಕೊಂಡಿಯೇ? ನಿನಗೆ ಯಾವ ಟೈಮಲ್ಲಿ ಯಾವ ಬೇಕಾದ್ರೆ ಒಂದು ಹೊತ್ತಿನಲ್ಲಿ ಸಹಾಯ ಕೇಳೋ ನಾನು ಮಾಡೋದು ಜವಾಬ್ದಾರಿ ನಂದು, ಆಯ್ತಪ್ಪ?
ಸರಿ ಗೋವಿಂದಯ್ಯ, ನಿಜವಾಗ್ಲೂ ನಿಮ್ಮ ಕೂತು ಮಾತಾಡಿ ನನಗೆ ಏನೋ ಒಂಥರ ಬಲ ಬಂದಂಗೆ ಆಯಿತು. ಸರಿ ಕಣಪ್ಪ, ನನಗೊಂದು ಪ್ಲೇಟ್ ಮಸಾಲೆ ಪುರಿನೂ ಒಂದು ಪ್ಲೇಟ್ ಪಾನಿಪುರಿನೂ ತಂದು ಕೊಟ್ಬಿಡು. ನಿನಗೂ ಬೇಕಾ? ಹಾಂ ನನಗೆ ಬೇಡ. ಸರಿ ಆಯಿತು ಗೋವಿಂದಯ್ಯ, ತಂದು ಕೊಡ್ತೀನಿ. ಹೆಂಗಮ್ಮ ಹುಡುಗ, ಓಕೆಯಾ? ಹ್ಞೂ ಗೋವಿಂದಯ್ಯ. ಗೋವಿಂದಯ್ಯ ಪ್ಲೀಸ್ ಮನೇಲಿ ಹೇಳ್ಬೇಡಿ ನೀವು. ಯಾಕವ ನಿಮ್ಮ ಮನೆ ಇಂದ್ಲು ಬಾಕ್ಲಿಂದನೇ ನಿಮ್ಮ ಅಪ್ಪನೇ ಕೂಟ್ರಸ್ಬಿಟ್ಟು ಕಳ್ಸೋನೆ, ನಾನೇ ನನ್ನ ಕಣ್ಣಾರ ನೋಡೀನಿ. ಯಾಕೆ ಹಿಂಗೆ ನಾಟಕ ಮಾಡಿಯೇ ನೀನು? ಅವ್ನಿಗೇನು ಗೊತ್ತಿಲ್ಲ ಅನ್ಕೊಬಿಟ್ಟಿದ್ದೀಯಾ? ಅಲ್ಲ ನನಗೆ ಗೊತ್ತಿಲ್ಲ ಅನ್ಕೊಬಿಟ್ಟಿದ್ಯೋ? ನೀನು ಬಂದಿದ್ದು ಗೊತ್ತು, ಕೂಟ್ರು ಹತ್ತಿದ್ದು ಗೊತ್ತು, ಹಿಂದ್ಗಡೆ ಬಾಕ್ಲಲ್ಲಿ ಎಲ್ಲರೂ ನೋಡಿದೆ. ಸರಿ ಗೋವಿಂದಯ್ಯ ಆಯಿತು. ಹಾಗೆಯಾ ಪ್ರಮೋದನ್ಗೆ ಹೇಳ್ಬಿಟ್ಟು 1,000 ರೂಪಾಯಿ ಇಸ್ಕೊಡವ? ಅಯ್ಯೋ ಗೋವಿಂದ, ನಾನು ಹಂಗೆ ಇಸ್ಕೊಡಕ್ಕದು ನೋಡು, ಬೇಜಾರು ತಿಳ್ಕೊಬೇಡ. ಈಗ ನಾನು ಬಾಯಿ ಬೇರೆ ಸರಿಯಾಗಿರಕ್ಕಿಲ್ಲ ಆಯಿತಾ? ನಾನು ಕುಡ್ದಾಗ ಒಳ್ಳೆ ಮನ್ಸ, ಕುಡಿಲಿಲ್ಲ ಅಂದರೆ ಕೆಟ್ಟ ಮನ್ಸ, ನನಗೆ ಗೊತ್ತಿರಕ್ಕಿಲ್ಲ. ಏನೇನಾರೇ ಬಳ 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 ಬಳ್ಳ ಬೊಗಳ್ಬಿಟ್ಟು ನಿಮ್ಮ ಅವ್ವನಿಗೂ ನಿಮ್ಮ ಅಪ್ಪನಿಗೂ ಜಾರ್ಗಳಿಗೂ ಹೇಳ್ಬಿಟ್ರೆ ನಿಮ್ಮ ಐಡಿಯಾ ಎಲ್ಲ ತೊಂದರೆ ಆಗ್ತಿಲ್ವಾ? ನಿಮ್ಮ ಐಡಿಯಾಗೆಲ್ಲವ ಹೇಳು. ಅದಕ್ಕೆ ಹೇಳ್ತಾ ಇರೋದು, 1,000 ರೂಪಾಯಿ ಇಸ್ಕೊಡು. ಏನಾರು ಒಂಚೂರು ನ್ಯಾಲ್ಗೆ ಮ್ಯಾಕ ಮುಗಿಸ್ಕೊಂಡು ಹೋಯ್ತೀನಿ. ಗೋವಿಂದಯ್ಯ, ಏನು ಹಿಂಗೆ ಏನು ಎದುರಿಸ್ತಾ ಇದ್ದೀರಾ ನೀವು? ಎದುರಿಸ್ತಾರ ಕಣವ, ಎಚ್ಚರಿಸ್ತೀನಿ. ಅಲ್ಲ ಇಂಥದ್ದೊಂದು ಸಮಯ ನೋಡ್ಕೊಂಡು ನಾವು ಆದಷ್ಟು ಆರ್ಕಾಸ್ ಮುರ್ಕಾಸ್ ಮಾಡ್ಕೊಳ್ಳಿರ ನಮ್ಮ ಜೀವನ ನಡಿಬೇಡ್ದವ? ಹೇಳಿ ನೀನೇ. ನಾನೇನು ಎದುರಿಸ್ತಾ ಇಲ್ಲ ನಾನು, ಆಯಿತಾ? ನಾನೇನು ಎದುರಿಸೋಣಪ್ಪ. ನಾನು ಯಾರು ಸುದ್ದಿಗೂ ಹೋಯ್ಕಿಲ್ಲ, ರಾಧಿಗೂ ಹೋಯ್ಕಿಲ್ಲ. ಅಂದರೆ ಇಂಥ ವಿಷಯಗಳನ್ನ ನಾನು ಬಾಯಿ ನಿಲ್ಲಕ್ಕಿಲ್ಲ. ಆಮೇಲೆ ಬಾಯಿ ನ್ಯಾಲ್ಗೆ ಅದಲ್ಲ, ಬಡ್ಡತ್ತದ ನ್ಯಾಲ್ಗೆ ಸರಿ ಇಲ್ಲ ನಂದು. ಒಂದೇ ಒಂದು ಚೂರ ಎಣ್ಣೆ ಬಿಟ್ಕೊಬಿಟ್ರೆ ಎಲ್ಲ ಸರಿಯಾಗಿ ಹೋಯ್ತದೆ. ಕುಡಿ ಕುಡಿ ಕಾಪಿಯ ಬಟ್ಟೆ ಇಸ್ಕೊಡಿವಂತೆ. ಬೇಕು ಅಂದ್ಬಿಟ್ಟು ಇಸ್ಕೊಂಡು ನಂಗೆ ಕೊಡವ, ಆಯಿತಾ? ಅಯ್ಯೋ ನಾನೇ ದುಡ್ಡು ಗಿಡ್ಡು ಕೇಳಕ್ಕಿಲ್ಲ ನಾನು, ಬೇಕಾದ್ರೆ ನೀವೇ ಇಸ್ಕೊಳ್ಳಿ. ಸರಿ ಸರಿ ಬಿಡವ, ಆಯಿತು. ನಾನೇ ಇಸ್ಕೊತೀನಿ ಬಿಡು, ಏನು ಭಯವ? ನಾನೇ ನೀನು ಕೊಡುವನು, ಅವ್ನು ಕೊಟ್ಟರೆ ನಾನು ಇಸ್ಕೊಂಡು ಜೋಗ ಕಳಗೇನು ಕಷ್ಟವ? ನಾನೇ ಇಸ್ಕೊತೀನಿ. ಸರಿಯಾ? ಸರಿ ಆಯಿತು. ಮುಂದುವರಿಯುವುದು. ಪ್ಲೀಸ್ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.